10 ಲಕ್ಷ ಸೈನ್ಯದ ಹುಷಾರ್, ನೀರಿನಲ್ಲಿ ಸೈನ್ಯದ ಹುಷಾರ್, ಆಕಾಶದಲ್ಲೂ ಸಹಿತ ನಮ್ಮ ಕ್ಷಿಪಣಿಗಳ ಮೂಲಕ ಹೊಡೆದು ಉಳಿಸ್ತೀವಿ. ಆಕಾಶದಿಂದ ಬರ್ರಿ, ಭೂಮಿಯಿಂದ ಬನ್ನಿರಿ, ನೀರಿನಿಂದ ಬರ್ರಿ, ನೀರಿನಲ್ಲಿ ಕರ್ಗ್ ದ್ವೀಪ ಸುತ್ತಮುತ್ತ ಎಲ್ಲ ನಾವು ಬಾಂಬರ್ಸ್ ಇಟ್ಬಿಟ್ಟಿದ್ದೀವಿ. ನಾವು ರೆಡಿ, ನಾವಂತೂ ಹೊರಟಿದ್ದೀವಿ ಜನ್ನಮ್ಮಕ್ಕೆ. ಅದೇ ಕಾಲಕ್ಕೆ ನೀವು ನಮ್ಮ ಜೊತೆ ಬರೋಕ್ರೆ ನಾವು ಜನ್ನದಕ್ಕೆ ಹೋಗ್ತೀವಿ, ನೀವು ಜನ್ನಮ್ಗೆ ಬರ್ರಿ ಅಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ನೀವು ನರಕಕ್ಕೆ ಕಳಿಸ್ತೀವಿ ಬರ್ರಿ ನಿಮ್ಮನ್ನಂತ. ತೀವ್ರವಾಗಿ ಇವತ್ತು ಒಂದು ಹಂತಕ್ಕೆ ಬಂದಿದ್ದುಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಕಿತ್ ಬಾಪ್ ಅನ್ನುವಂಥವ್ರು. ಈಗಾಗಲೇ ಲೀಡರ್ಗಳೆಲ್ಲ ಒಬ್ಬೊಬ್ಬರು ಹೋಗ್ತಾ ಇದ್ದಾರೆ. ಅಲಿ ಜಾನಿ ಹೋದರು, ಅವ್ರ ಹಿಂದೆ ಮತ್ತೊಬ್ಬರು ಹೋದರು. ಇವತ್ತು ಮೋಸ್ತಫಾಗೂ ಸಹಿತ ಅವರು ಕೋಮಾದಲ್ಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಫ್ರಂಟ್ ಲೈನ್ ಅಲ್ಲಿರೋರೆಲ್ಲ ಈಗ ಗಾಯಬಾಗಿಬಿಟ್ಟಿದ್ದಾರೆ. ಈಗ ಸೆಕೆಂಡ್ ಲೈನ್, ಅದರಲ್ಲೂ ಮುಖ್ಯವಾಗಿ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಖಾಫ್ ಇವರು ಇವತ್ತು ಮುನ್ನಡೆಸಿಕೊಂಡಿದ್ದಾರೆ. ಒಂದು ತಂಡ ಇವತ್ತು ಮುನ್ನಡೆಸಿಕೊಂಡಿದೆ, ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ. ಅದೇ ಕಾಲಕ್ಕೆ ಈಗಾಗಲೇ ಈ ಒಂದು ಕೊಲ್ಲಿಯಲ್ಲಿರುತ್ತಿರುವಂತಹ ಅಮೇರಿಕೆಯ ಎಲ್ಲ ಬ್ಯಾಂಕ್ಗಳನ್ನ, ವಾಣಿಜ್ಯ ಕೇಂದ್ರಗಳನ್ನು, ಅಲ್ಲಿಯ ಗೂಗಲ್ ಇರ್ಬೋದು, ಎಲ್ಲದನ್ನು ದಾಳಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಮೇರಿಕೆಯ ಸೈನಿಕರು ಯಾವುದಾದ್ರೂ ಹೋಟೆಲ್ದಿದ್ದರೆ ಹೋಟೆಲ್ಸ್ ದಾಳಿ ಮಾಡಿ ಕೆಡುತ್ತಾ ಇದ್ದಾರೆ ನಮ್ಮ ಈ ಇರಾನಿಗಳು. ಹೀಗಾಗಿ ಇವತ್ತು ಅಮೇರಿಕಕ್ಕೆ ಒಂದು ಗೆಲ್ಲಲೇಬೇಕು, ಇಲ್ಲ ಹಿಂದಕ್ಕೆ ಹೋಗ್ಬೇಕು. ಶರ್ತ್ ಒಂದು, ನೀ ಇಲ್ಲಿಂದ ಮೊದಲು ಹೋಗ್ಬೇಕು ಕೊಲ್ಲಿ ರಾಷ್ಟ್ರಗಳಿಂದ ಅನ್ನೋಂಥದ್ದು ಇರಾನದ ಧಮಕಿ ಅದು. ಆ ಧಮಕಿಗೆ ಹಿಂದೆ ಹೋಗಿಬಿಟ್ರೆ ಇವತ್ತು ಅಪಮಾನ ಆಗ್ತದೆ. ಜಗದ